ನನ್ನ ಹೆಸರು ಅರುಣಾ ಯಾದವ್ ಅಂತ. ನನಗೆ ಚಿಕ್ಕ ವಯಸ್ಸಿಂದ ಒಂದು ಆ್ಯಕ್ಟಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ಒಂದು ಆಸೆ ಇತ್ತು. ಹಾಗಾಗಿ ನಾನು ಈ ಫೀಲ್ಡಿಗೆ ಬಂದಿದ್ದೀನಿ ಅಷ್ಟೇ ಸರ್. ಅದೇ ಹುಡುಗಿರ್ನ ಯಾವ ಥರ ಯೂಸ್ ಮಾಡ್ಕೊತಾರೆ ಹುಡುಗಿರು ಅನ್ನೋದು ಲಾಕ್ಡೌನಲ್ಲಿ. ಸರ್ ಎಷ್ಟೋ ಹೆಣ್ಮಕ್ಳು ಮೋಸ ಹೋಗ್ತಾ ಇದ್ದಾರಲ್ಲ ಸರ್. ಹೌದು ಸರ್, ರಿಯಲ್ಲೇ ಸರ್. ಆ ಟೈಮಲ್ಲಿ ಏನು ನಡೆದಿತ್ತು ಒಂದಷ್ಟು ವಿಷಯಗಳನ್ನ ಅದನ್ನ ಇಟ್ಕೊಂಡೇ ಮಾಡ್ತಾ ಇರೋದು. ಖಂಡಿತವಾಗ್ಲೂ ವಿಭಿನ್ನವಾಗಿದೆ ಸರ್. ಯಾಕಂದರೆ ಈಗ ಲಾಕ್ಡೌನ್ ಅದನ್ನ ಎಷ್ಟು ಜನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ತಮಗೆ ಗೊತ್ತಿದೆ. ಅದನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಇದ್ರಲ್ಲಿ ಮೈನು ಹೆಣ್ಮಕ್ಳನ್ನ ಯಾವ ಥರ ಯೂಸ್ ಮಾಡ್ಕೊತಿದ್ದಾರೆ ಗಂಡು ಮಕ್ಕಳು ಅನ್ನೋದನ್ನ ಅದು ಇದೆ ಮೈನ್ ಸರ್. ಅದೊಂದು ವಿಷಯ. ಆಮೇಲೆ ಒಂದಷ್ಟು ರಿಲೇಷನ್ಶಿಪ್ಗಳ ಬಗ್ಗೆ ಎಷ್ಟೋ ಜನ ಮನೆಗಳಲ್ಲೇ ಇರ್ತಾ ಇರಲಿಲ್ಲ, ತಂದೆ ತಾಯಿಗಳ ಮಕ್ಕಳು, ಆಮೇಲೆ ಹೆಂಡತಿ ಜೊತೆ ಗಂಡಂದಿರು, ಇದ್ರ ಬಗ್ಗೆ ಇಟ್ಕೊಂಡೆಲ್ಲ ಮಾಡ್ತಾ ಇದ್ದೀವಿ ಸರ್. ತಾಯಿ ಮಗನ ಸೆಂಟಿಮೆಂಟು ಇದರಲ್ಲಿ ಮೂರು ಆಯಾಮ ಇದೆ. ನಾಯಕಿದೊಂದು ಕತೆ, ಒಬ್ಬ ಲೀಡ್ ಒಂದು ಕ್ಯಾರೆಕ್ಟರ್ದು ಒಂದು ಕತೆ, ಅವ್ರದ್ದು ಒಂದು ಕತೆ, ಎರಡನೇ ನಾಯಕಿದೊಂದು ಕತೆ, ಎಲ್ಲ ಒಂದು 3-4 ಆಯಾಮಗಳಿದೆ ಕತೆ. ಎಲ್ಲ ಸೇರಿ ಒಂದಾಗೋದೇ ಸಿನಿಮಾ ಲಾಕ್ಡೌನ್ 21 ಡೇಸ್. ಒಬ್ಬೊಬ್ಬರ ಲೈಫ್ ಯಾವ ಥರ ಇದೆ, ಇವರೆಲ್ಲ ಹೇಗೆ ಒಬ್ರಿಗೆ ಕೂಡ್ಕೋತಾರೆ, ಏನಕ್ಕೆ ಆಗ್ತಾರೆ, ಏನಾಯ್ತು ಈ ಲಾಕ್ಡೌನಲ್ಲಿ ಇವೆಲ್ಲ ಆಚೆ ಬರೋದು. ಮೈಸೂರು ಸರ್. ಮೈಸೂರು ಚಿಕ್ಕಮಗಳೂರು ಸರ್. ಮೈಸೂರು ಟು ಮಂಗಳೂರು 40% ಜರ್ನಿ ಆಗುತ್ತೆ, 60% ಒಂದು ಮನೇಲಿ ನಡೆಯುತ್ತೆ. ಅನಿಲ್ ಸರ್ ಮತ್ತು ಭುವನ್ ಅವರು ಗುರುತಿಸಿ ಅವಕಾಶ ಕೊಟ್ಟು ಈ ಸಿನಿಮಾದಲ್ಲಿ ನಿರ್ದೇಶನ ಮಾಡೋದು. ಸಿನಿಮಾ ಲಾಕ್ಡೌನ್ 21 ಡೇಸ್. ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಒಂದಷ್ಟು ವಿಷಯಗಳನ್ನ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಲಾಕ್ಡೌನಲ್ಲಿ ಏನೇನು ನಡೆದಿತ್ತು, ಆಮೇಲೆ ಎಷ್ಟು ರಿಲೇಷನ್ಶಿಪ್ ಬಗ್ಗೆ ಒಂದಷ್ಟು ವಿಷಯಗಳನ್ನ ಈ ಬಗ್ಗೆ ಸಿನಿಮಾ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಅನಿಲ್ ಸಿಕೆ ಅಂತ. ನಾನು ಆ್ಯಕ್ಚುಲಿ ಅಸೋಸಿಯೇಟ್ ಡೈರೆಕ್ಟರು. ಫಸ್ಟ್ ಟೈಮ್ ಭವನ್ ಮಾಚೆ ಅವರು ಆಮೇಲೆ ನಮ್ಮ ಮಧುಮೋಹನ್ ಅವರು ಇದಕ್ಕೊಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಒಂದು ಲೀಡ್ ಕ್ಯಾರೆಕ್ಟ್ರು. ಇದು ಕತೆ ಬಂದ್ಬಿಟ್ಟು ಲಾಕ್ಡೌನ್ 21 ಡೇಸ್ ಬಂದ್ಬಿಟ್ಟು ಈ ಲಾಕ್ಡೌನ್ ಟೈಮಲ್ಲಿ ಏನೆಲ್ಲ ಅವಾಂತರಗಳಾಯಿತು, ಜನಗಳಿಗೆ ಏನೆಲ್ಲ ತೊಂದರೆ ಆಯಿತು, ಆ ಟೈಮಲ್ಲಿ ಒಂದು ಪ್ರೀತಿ ಯಾವ ಥರ ಹುಟ್ಟುತ್ತೆ, ಈ ಒಂದು ಕಾಮಿಡಿ ಜಾನಲ್ಲಿ ಹೋಗೋ ಒಂದು ಫೀಲ್ ಗುಡ್ ಸಿನಿಮಾ ಇದು. ಇನ್ನಿದ್ರಲ್ಲಿ ಏನು ಹೇಳಬೇಕು ಅಂತಂದರೆ ಮಡ್ಜಿ ಇದ್ದಾರೆ ಮೇಡಮ್, ಪ್ರೊಡ್ಯೂಸರ್ ಮೇಡಮು, ಇವರು ಸೆಕೆಂಡ್ ಹೀರೋಯಿನು. ಒಂದು 12-15 ಕ್ಯಾರೆಕ್ಟ್ರಲ್ಲಿ ನಡೆಯೋ ಒಂದು ಸಿನಿಮಾ. 60% ಒಂದು ಮನೆಯಲ್ಲೇ ನಡೆಯುತ್ತೆ, ಒಂದು 40% ಔಟ್ಡೋರು. ಅದು ನನ್ನ ಮೊದಲ ಪ್ರಯತ್ನ ಆ್ಯಸ್ ಎ ಆರ್ಟಿಸ್ಟ್ ಅಷ್ಟೇ. ಇದರಲ್ಲಿ ಒಂದು ಕ್ಯಾರೆಕ್ಟರ್ ಅಷ್ಟೇ, ಚೆನ್ನಾಗಿದೆ. ನಿಮಗೆಲ್ಲ ಒಂದು ಖುಷಿ ಕೊಡುವಂಥ ಒಂದು ಸಿನಿಮಾ. ಲಾಕ್ಡೌನಲ್ಲಿ ಆಗೋ ಅವಾಂತರಗಳು, ಕೆಲವು ಜನಗಳಿಗೆ ಏನು ತೊಂದರೆ ಆಗುತ್ತೆ, ಅದರಲ್ಲಿ ಏನೆಲ್ಲ ನಡೆಯುತ್ತೆ, ಅದು ಆ ಬೇಸ್ಡಾಗಿ ಒಂದು ಸಿನಿಮಾ. ಥ್ಯಾಂಕ್ ಯು. ನಾನು MK ಮಠ. ಲಾಕ್ಡೌನ್ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಷಯ. ಅದರ ಒಳಗೆ ನಡೆದಿರುವಂಥ ಹಲವಾರು ಘಟನೆಗಳಲ್ಲಿ ಕೆಲವು ಘಟನೆಗಳನ್ನು ತೆಗೆದುಕೊಂಡು ಮಾಡ್ತಿರುವಂಥ ಸಿನಿಮಾ. ಮಧು ಮತ್ತು ಭುವನ್ ಮಾಚಯ್ಯ ನನ್ನ ಆಪ್ತ ಗೆಳೆಯರು. ಅದ್ಭುತವಾದ ಕತೆ ಮಾಡಿದ್ದಾರೆ. ಕಥೆಯನ್ನು ಬಿಚ್ಚಿಡ್ತಾ ಹೋದರೆ ಅವ್ರು ನನ್ನನ್ನು ಓಡಿಸೋ ಚಾನ್ಸಸ್ ಇದೆ. ಈ ಮನುಷ್ಯ ನಾನು ನಿರ್ದೇಶಕ ಆಗಿದ್ದಾಗ ನನ್ನೊಂದಿಗೆ ಸಹ ನಿರ್ದೇಶಕ ಆಗಿದ್ದಂಥ ಮನುಷ್ಯ. ಇವರೇನಾದರೂ ಚೆನ್ನಾಗಿ ಮಾಡಲಿಲ್ಲ ಅಂದರೆ ನನ್ನ ಮತ್ತು ಇವರ ನಡುವಿನ ಕಥೆನ ನಾನು ಮುಂದಿನ ಪ್ರೆಸ್ ಮೀಟಲ್ಲಿ ಹೇಳ್ತೀನಿ. ಆಮೇಲೆ ನಮ್ಮ ಅನ್ನದಾತರು, ಒಬ್ಬ ಮಹಿಳೆ ಒಂದು ಸಿನಿಮಾ ಮಾಡೋದಕ್ಕೆ ಮುಂದೆ ಬರೋದು ತುಂಬ ಒಳ್ಳೆಯ ವಿಚಾರ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮುಂದಿನ ದಿನಗಳಲ್ಲಿ ಪ್ರೆಸ್ ಮೀಟಲ್ಲಿ ಇದರ ಒಳಗಿನ ಹಲವು ಘಟನೆಗಳನ್ನು ಹೇಳ್ತಾ ಹೋಗ್ತೀನಿ. ಧನ್ಯವಾದಗಳು. ಇದು ಮುಂದೆ ಹೇಳಬೇಕು ಅಂದರೆ ಸ್ವಾರಸ್ಯ ಇರಲ್ಲ, ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ. ಬಟ್ ನೀವೆಲ್ಲ ನಮಗೆ ಒಳ್ಳೆಯದು ಸ್ವಲ್ಪ ಪಬ್ಲಿಸಿಟಿ ಕೊಡಬೇಕು ಅಂತ ನಿಮ್ಮ ಹತ್ರ ಕೈ ಮುಕ್ಕೊಂಡು ಕೇಳ್ಕೊತಾ ಇದ್ದೀವಿ. ಸರ್ ಟೋಟಲ್ 100 ಕ್ಯಾರೆಕ್ಟರ್ ಇದೆ. ಮಂಜಣ್ಣ ಅವರು ಪ್ಲೇ ಮಾಡ್ತಾಯಿದ್ದಾರೆ ಒಂದು SI ರೋಲು, ಮಡ್ಜಿ ಒಂದು, ಇವ್ರಿಗೊಂದು 2 ಶಿಷ್ಯಂದರು, ನಾನು, ಭವನ್ ಅವರು ಒಂದು ಪ್ಲೇ ಮಾಡೋದು ಇದೆ. ಆಮೇಲೆ ಲಕ್ಕಿ ರಾಮ್ ಆಗೋ ಚಾನ್ಸಸ್ ಇದೆ. ಬಟ್ ಆಲ್ಮೋಸ್ಟ್ ಅಲ್ಲಿ ಮೇಡಮು ನಾವು ಫಿಕ್ಸ್ 3 ಜನ ಫಿಕ್ಸ್ ಇದ್ದೀವಿ. ಅಂದರೆ ಮಡ್ಜಿ ಸರ್ 21 ಡೇಸಲ್ಲಿ ಕತೆ. 21 ಡೇಸ್ ಫಸ್ಟ್ ಲಾಕ್ಡೌನ್ ಆಗಿ ಆ ಒಂದು 21 ದಿನಗಳಲ್ಲಿ ಘಟನೆ ಏನು ನಡೆದಿತ್ತು ಅದು ಒಂದು ಸ್ವಾರಸ್ಯಕರವಾಗಿ ಹೇಳ್ತಕ್ಕಂಥ ಒಂದು ಪ್ರಯತ್ನ. ಕಾಲ್ಪನಿಕ ಸ್ವಲ್ಪ ನೈಜ ಘಟನೆಗಳು ತಗೊಂಡಿದ್ದೀವಿ. ಕೆಲವೊಂದು ಏನು ಮಾಡಬೇಕು ಅದನ್ನು ಮಾಡ್ತೀವಿ.
ಇಲ್ಲ ಮೇಡಮ್ 80 ಡೇಸ್ ಆಗುತ್ತೆ. ನಿಮ್ಮ ಟೈಟಲ್ ಮಾತ್ರ 21 ಡೇಸ್. ಮೇಡಮ್ ಕೇಳಿಸ್ತಿಲ್ಲ. ಇಲ್ಲ ಅದು ಕತೆ ಬಂದು 21 ದಿನಗಳಲ್ಲಿ ನಡೆದಿರ್ತಕ್ಕಂಥ ಕತೆ. ಬಟ್ ನಮಗೆ ಜರ್ನಿ ಎಲ್ಲ ಶೂಟ್ ಇರೋದ್ರಿಂದ ಆಲ್ಮೋಸ್ಟ್ ಒಂದು 60-70 ಡೇಸ್ ಶೂಟ್ ಆಗುತ್ತೆ ಸರ್. ಮೈಸೂರು, ಮಡಿಕೇರಿ, ಮಂಗಳೂರು ಇಂಡೋರ್ ಎಲ್ಲ ಆಲ್ಮೋಸ್ಟ್ ಮೈಸೂರಲ್ಲಿ ಆಗುತ್ತೆ. ಔಟ್ಡೋರ್ ಬಂದು ಮಡಿಕೇರಿ, ಮಂಗಳೂರು ಹಾಗೆ ಟ್ರಾವೆಲ್ ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.